ಈ ವರ್ಷದ 26-27 ಸಾಲಿನ BAನ ಚೇರ್ಮನ್ ಆಗಿ ಪದಗ್ರಹಣವನ್ನು ಮಾಡಿದ್ದೇನೆ. ಬರುವ ಕೊನೆಯ ಏಪ್ರಿಲ್ 14ನೇ ತಾರೀಕು. ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದೇನೆ. ಪ್ರವೃತ್ತಿ ನನ್ನ ಜೊತೆಗೆ ಅದರ ಜೊತೆಗೆ 4 ವರ್ಟಿಕಲ್ ಇಟ್ಕೊಂಡಿದ್ದೀನಿ. ಟೈಲ್ ಶೋರೂಮ್ ಇದೆ, ನಂದು ಇಂಟೀರಿಯರ್ ಫ್ಯಾಕ್ಟ್ರಿ ಇದೆ, ಹಾಗೂ ನಾನು ಕನ್ಸ್ಟ್ರಕ್ಷನ್ ಮಾಡಿ ಪ್ರಾಪರ್ಟಿನ ಸೇಲು ಸಹ ಮಾಡ್ತಾ ಇದ್ದೀನಿ. ಕಳೆದ 35-36 ವರ್ಷದಿಂದ ಈ ವೃತ್ತಿನಲ್ಲಿ ನಾನಿದ್ದೀನಿ. BA ಸೆಂಟರ್ಗೆ ನಾನು 2004ರಿಂದ ಮೆಂಬರ್ ಆಗಿ ಬೇರೆ ಬೇರೆ ಹಂತದಲ್ಲಿ ನಾನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡು ಈ ವರ್ಷ ನಾನು ಚೇರ್ಮನ್ ಆಗಿ ಅಲ್ಲಿ ಪದಗ್ರಹಣ ಮಾಡಿದ್ದೀನಿ. ಇದು ನನ್ನ ಕಿರು ಪರಿಚಯ. ಈಗ ತಾವು ಚೇರ್ಮನ್ ಆಗಿ ಅಧಿಕಾರ ಸ್ವೀಕರಿಸಿದ್ರ, ತಮ್ಮ ದೇಹ ಉದ್ದೇಶ ಏನಿದೆ ಸರ್? BAನ ಮೂಲ ಉದ್ದೇಶ ಏನಂದರೆ, ನಮ್ಮ ಫೆಟರ್ನಿಟಿ ಅಥವಾ ನಮ್ಮ ಕನ್ಸ್ಟ್ರಕ್ಷನ್ ಫೆಟರ್ನಿಟಿ ಯಾರಿದ್ದಾರೆ ಅವರೆಲ್ಲರಿಗೂ ಒಂದು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ನಮಗೆ ಸಿಗಬೇಕಾದ ಸವಲತ್ತುಗಳು ಸಿಗಬೇಕು ಅಂತ ಯೋಚನೆ ಇದೆ. ಆ BA ಬೈಲಾನೇ ಆ ರೀತಿ ಇದೆ. ಅದು ಹೇಗೆ ಅಂದರೆ, ಈಗ ಮೈಸೂರಿನಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕು, ಅದಕ್ಕೆ ಬೇಕಾದ ಮೂಲ ಸೌಕರ್ಯಗಳು ಅಂದರೆ ಅದಕ್ಕೆ ಪ್ಲಾನ್ ಸ್ಯಾಂಕ್ಷನ್ ಆಗಬೇಕು, ಅಥವಾ ಇನ್ನು ಏನೇ ಕೆಲಸ ನಮ್ಮ ಕೆಲವಾರು ಇದೇನು ಅಥಾರಿಟಿಗಳಿದೆ, ಕಾರ್ಪೊರೇಷನ್ ಇರ್ಬೋದು, ಮೂಡಾ ಇರ್ಬೋದು, ಈ ಥರದ ಕೆಲವು ಸಂಬಂಧಗಳಿಗೆ ನಾವು ಅವ್ರ ಜೊತೆಗೆ ಸ್ಪಂದಿಸಬೇಕಾಗ್ತದೆ. ಅವರಿಂದ ಸಾಕಷ್ಟು ನಮಗೆ ಕೆಲಸಗಳಾಗಬೇಕಾಗ್ತಾ ಇರ್ತದೆ. ನಾನು ಒಬ್ಬನೇ ಒಂದು ಬ್ಯಾನರ್ಲಿ ನಾನು ಒಬ್ಬನೇ ಹೋಗ್ತೀನಿ ಅಂದರೆ ಈ ಕೆಲಸಗಳಾಗಲ್ಲ. ಅದ್ರ ಮೂಲಕ ನಮ್ಮ ಫೆಟರ್ನಿಟಿ, ನಾವು ಬರೀ BAಗೆ ಅಷ್ಟೇ ಅಲ್ಲ, ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಏನೇನು ಸಮಸ್ಯೆಗಳಿದ್ದಾವೆ ಅದ್ರ ಬಗ್ಗೆ ನಾವು ಸ್ಪಂದಿಸಬೇಕಾಗ್ತದೆ. ಅದು ಒಂದು ಉದ್ದೇಶ ಅದಿದೆ. ಇನ್ನೊಂದು, ಕನ್ಸ್ಟ್ರಕ್ಷನ್ ಮಾಡೋ ಇವರು ಕೂಲಿಕಾರ ಅಥವಾ ಏನು ನಮ್ಮ ಕನ್ಸ್ಟ್ರಕ್ಷನ್ ಫೆಟರ್ನಿಟಿ ಇದೆ, ಕಾರ್ಮಿಕರು, ಆ ಕಾರ್ಮಿಕರಿಗೆ ನಮ್ಮ ಮೂಲ ಸೌಕರ್ಯಗಳು ಒದಗಿಸ್ಬೇಕು. ಒಂದು ಲೈಸೆನ್ಸ್ ಅದು ಅವರಿಗೆ ಏನದು ಇನ್ಶೂರೆನ್ಸ್ ಇರ್ಬೋದು, ಅವರಿಗೆ ಕಾರ್ಡ್ ಮಾಡಿಸ್ಕೊಳ್ಳೋದಿರ್ಬೋದು, ಅವರ ಆರೋಗ್ಯ ತಪಾಸಣೆ ಇರ್ಬೋದು, ಈ ಥರದ ಕೆಲವು ಮೂಲ ಸೌಕರ್ಯಗಳು ನಾವು ಕೊಡಬೇಕಾಗುತ್ತದೆ. ಅದ್ರ ಬಗ್ಗೆನೂ ಪ್ರತಿ ತಿಂಗಳು ನಾವು ಆ ಕೆಲಸ ಮಾಡ್ಕೊಂಡು ಬರ್ತಾ ಇರ್ತೀವಿ. ಹೀಗೆ ಪ್ರತಿಯೊಂದು ನಮ್ಮ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ಗಳಿಗಿರ್ಬೋದು, ಅಥವಾ ಕಾಂಟ್ರಾಕ್ಟರ್ಗಿರ್ಬೋದು, ಅಥವಾ ನಮ್ಮ ಕೆಲಸ ಕಾರ್ಯ ಮಾಡ್ತಕ್ಕಂಥ ಕಾರ್ಮಿಕರಿಗಿರ್ಬೋದು, ಅವರೆಲ್ಲರೂ ನಾವು ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಈ ನಮ್ಮ BAನ ಅದಕ್ಕೆ ಮೂಲವಾಗಿ ತೊಡಗಿಸ್ಕೊಡ್ತೀವಿ. ನಾವು ಸ್ಕಿಲ್ ಡೆವಲಪ್ಮೆಂಟ್ ಅಂತೀವಿ. ಅಂದರೆ ಅವರಿಗೆ ಟ್ರೈನಿಂಗ್ ಕೊಡೋ ಕೆಲಸ, ಯಾರು ಮೂಲ ಕಾರ್ಮಿಕರಿದ್ದಾರೆ ಅವರಿಗೆ ಅವ್ರನ್ನ ನೀವು ಚೆನ್ನಾಗಿ ಅವರಿಗೆ ಕೆಲಸ ಕಾರ್ಯನ ಮಾಡದೆ ಹೋದರೆ ಅದೇನಾಗುತ್ತೆ, ನಮ್ಮ ಕೆಲಸದಲ್ಲಿ ಅವ್ರು ತೊಡಗಿಸ್ಕೊಂಡಾಗ ಅದು ಸರಿ ಬರೋದಿಲ್ಲ. ಅಂದರೆ ಅವ್ರ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಅವರಿಗೆಲ್ಲ ಟ್ರೈನಿಂಗ್ ಕೊಡ್ತೀವಿ ಬೇರೆ ಬೇರೆ ಕಡೆಯಿಂದ. ಮೇಸನ್ರಿ ಟ್ರೈನಿಂಗ್ ಬೇರೆ ಇರುತ್ತೆ, ಪೇಂಟರ್ ಟ್ರೈನಿಂಗ್ ಬೇರೆ ಇರ್ತದೆ, ಆಮೇಲೆ ಪಾಲಿಷಿಂಗ್ ಟ್ರೈನಿಂಗ್ ಇರ್ತದೆ, ದೆನ್ ಪ್ಲಂಬರ್ ಇರ್ತಾರೆ, ಆಮೇಲೆ ಕಾರ್ಪೆಂಟ್ರಿ ಟ್ರೈನಿಂಗ್ ಕೊಡ್ತೀವಿ. ಹೀಗೆ ಪ್ರತಿಯೊಂದು ಬೇರೆ ಬೇರೆ ಫೆಟರ್ನಿಟಿ ಏನಿದ್ದಾರೆ ಅವರೆಲ್ಲರಿಗೂ ನಾವು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಅವರ ಕೆಲಸದ ಕಾಲದಲ್ಲಿ ಸಮಕ್ಷಮವಾಗಿ ಅವರ ಕ್ಷಮತೆಯನ್ನು ಜಾಸ್ತಿ ಮಾಡಲಿಕ್ಕೋಸ್ಕರ ನಾವು ಈ ಕಾರ್ಯವನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಇದು BAನ ಮೂಲ ಉದ್ದೇಶ. ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ತಮ್ಮ BAಗೆ ಸೇರ್ಕೋಬೇಕಾದ್ರೆ ಏನೇನು ಷರತ್ತು ಇರುತ್ತೆ ಸರ್? BA ಸೇರ್ಬೇಕಾದ್ರೆ ಮೊದಲನೇದಾಗಿ ನೀನೊಬ್ಬ ಸಿವಿಲ್ ಇಂಜಿನಿಯರ್ ಆಗಿರ್ಬೇಕು ಅಥವಾ ಸಿವಿಲ್ ಕಾಂಟ್ರಾಕ್ಟರ್ ಆಗಿರ್ಬೇಕು. ಅಂದರೆ ಜನ ನಿಮ್ಮನ್ನು ಗುರುತಿಸಿರ್ಬೇಕು ಮಾರ್ಕೆಟಲ್ಲಿ. ಅಂದರೆ ಒಳ್ಳೆ ನೀವು ಕಾಂಟ್ರಾಕ್ಟರ್ ಆಗಿರಬೇಕು. ಅದನ್ನು ಇಟ್ಕೊಂಡು ನೀವು ಬಂದಾಗ ಅಥವಾ ನಿಮ್ಮ ಕಾರ್ಯಗಳು ನೋಡ್ತೀವಿ, ಎಷ್ಟು ಮಟ್ಟಿಗೆ ನೀವು ಕೆಲಸ ಮಾಡಿದ್ದೀರಿ, ಯಾವ್ಯಾವ ಕೆಲಸ ಮಾಡಿದ್ದೀರಿ ಅದನ್ನ ಬಗ್ಗೆ ನೋಡಿಕೊಂಡು ಅದನ್ನು ಅವರೇ ನೇರವಾಗಿ ಕೊಡೋಕ್ಕಾಗಲ್ಲ. ನಮ್ಮಲ್ಲಿರ್ತಕ್ಕಂಥ ಮೆಂಬರು ಅವ್ರನ್ನ ರೆಫರ್ ಮಾಡಬೇಕು. ಈಗ ನನಗೆ ಯಾರೋ ಒಬ್ಬ ಒಳ್ಳೆ ಬಿಲ್ಡರ್ ಪರಿಚಯ ಇದ್ದೇನೆ ಅಂದರೆ ಅವನ್ನ ನಾನು ರೆಫರ್ ಮಾಡಬೇಕು. ಅವರೇ ನೇರವಾಗಿ ನಾನು ಮೆಂಬರ್ ಆಗ್ತೀನಿ ಬರಲಿಕ್ಕೆ ಆಗೋದಿಲ್ಲ. ನಾನು ರೆಫರ್ ಮಾಡಿದಾಗ ಅದನ್ನು ಬ್ಯಾಕ್ವರ್ಡ್ ಕಮ್ಮಿ ಇದು ಮಾಡ್ತೀವಿ. ನಾವು ಏನಂದರೆ ಚೆಕ್ ಮಾಡ್ತೀವಿ. ಅವರು ಅಪ್ಲಿಕೇಶನ್ ಕೊಡ್ತಾರೆ, ಅವ್ರದ್ದು ಕನ್ಸ್ಟ್ರಕ್ಷನ್ ಮಾಡಿದ ಡೀಟೇಲ್, ಸೈಟ್ದು ಡೀಟೇಲ್ ಎಲ್ಲ ಕೊಡ್ತಾರೆ, ಫೋಟೋಗಳು ಕೊಡ್ತಾರೆ, ಅವ್ರು ಮಾಡಿರೋ ಕೆಲಸದ ಬಗ್ಗೆ ತಿಳಿಸ್ತಾರೆ. ಅದನ್ನು ನಾವು ವೆರಿಫೈ ಮಾಡ್ತೀವಿ. ಬ್ಯಾಕ್ವರ್ಡ್ ವೆರಿಫಿಕೇಶನ್ ಅಂತ ಹೇಳ್ತೀವಿ. ಅದನ್ನು ಅದು ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಆದಾಗ ಏನಾಗುತ್ತೆ, ಅವ್ರು ಮಾಡ್ತಿರೋ ಸರಿ ನಾವು ತಪ್ಪು ಕೊಟ್ಟಿರೋ ಅಪ್ಲಿಕೇಶನ್ ಪ್ರಕಾರ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಆಮೇಲೆ ಅದಕ್ಕೆ ಒಂದು ಮೀಟಿಂಗ್, ಅದಕ್ಕೆ ಅವ್ರನ್ನ ಇಂಟರ್ವ್ಯೂ ಕರಿತೀವಿ. ಇಂಟರ್ವ್ಯೂ ಕರೆದ್ಬಿಟ್ಟು ಆಮೇಲೆ ಅವ್ರನ್ನ ಸೆಲೆಕ್ಷನ್ ಮಾಡ್ತೀವಿ. ಇದು ಇಷ್ಟ ಸರ್. ಈಗ ಒಂದು ಕಡೆ BA ಇದೆ, ತಮಗೂ ಒಂದು ಕನ್ಸ್ಟ್ರಕ್ಷನ್ ಇದೆ, ತಮ್ಮದು ಒಂದು ಉದ್ಯೋಗ ಇದೆ, ಎರಡು ಹೇಗೆ ನಿಭಾಯಿಸ್ತಿದ್ದೀರಾ ಸರ್ ನೀವು? ಅದು ನಾವು BA ಸೇರಿದ ಉದ್ದೇಶನೇ ನಾನೊಂದು ಅಲ್ಲಿ ಟೆಕ್ನಿಕಲಿ ನಾನು ಡೆವಲಪ್ ಅಂದರೆ ಅಪ್ಗ್ರೇಡ್ ಆಗಬೇಕು ಅಂತ. ನಾನು ಅವತ್ತೇನೋ ಕಲ್ತಿರ್ಬೋದು. ನಾನು 40-30 ವರ್ಷದಿಂದ ಏನು ಕಲ್ತಿದ್ದೆ ಅದು ಇವತ್ತಿಗೆ ಪ್ರಸ್ತುತ ಇಲ್ಲ. ನಾನು ಬದಲಾವಣೆಯನ್ನು ಅಳವಡಿಸ್ಕೊಳ್ದೆ ಹೋದರೆ ನಾನು ಮಾರ್ಕೆಟಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಇವತ್ತಿನ ಬಂದಿರತಕ್ಕಂಥ ಮೆಟೀರಿಯಲ್ ಇರ್ಬೋದು, ಟೆಕ್ನಾಲಜಿ ಇರ್ಬೋದು, ಅದನ್ನು ಕಲಿಬೇಕು ಅಂದರೆ ಈ ಥರದ ಸಂಸ್ಥೆಯಲ್ಲಿ ನಾವು ಇರಬೇಕು. ಆ ಸಂಸ್ಥೆಯಲ್ಲಿ ಇದ್ದಾವಾಗ ನನ್ನ ಕೆಲಸ, ನನ್ನ ಸಂಸ್ಥೆ, ನಾನು ಮಾಡ್ತಕ್ಕಂಥ ಉದ್ಯೋಗ ಅದು ಡೆವಲಪ್ ಆಗುತ್ತೆ, ಅದು ಅಪ್ಡೇಟ್ ಆಗುತ್ತೆ. ನಾನು ಅಪ್ಡೇಟ್ ಆಗದೆ ಹೋದರೆ ನಾನು ಔಟ್ಡೇಟ್ ಆಗ್ತೀನಿ. ಸೊ ಹಾಗಾಗಿ ಪ್ರತಿಯೊಂದು ಕ್ಷಣದಲ್ಲೂ ಈ ವರ್ಷ ಏನಾಗ್ತಾ ಇದೆ ಮಾರ್ಕೆಟಲ್ಲಿ, ಏನೇ ಬದಲಾವಣೆಯನ್ನು ತಂದ್ಕೋಬೇಕು,
ಅವೆಲ್ಲ ತಂದ್ಕೊಂಡ್ರೆ ಮಾತ್ರ ನಾನು ಈ ಒಂದು ಸಂಸ್ಥೆನಲ್ಲಿ ಬಹಳ ವರ್ಷ ಇರ್ಲಿಕ್ಕೆ ಸಾಧ್ಯ ಉಂಟು, ಇಲ್ಲ ಅಂದ್ರೆ ಖಂಡಿತ ಇರೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ BA ನಲ್ಲಿ ಇರೋ ಉದ್ದೇಶ ಏನಂದ್ರೆ ನಾನು ಟೆಕ್ನಿಕಲಿ ನಾನು ಅಪ್ಗ್ರೇಡ್ ಆಗಬೇಕು ಅನ್ನೋ ದೃಷ್ಟಿ ಇದೆ. ಅದನ್ನ ಇಟ್ಕೊಂಡು ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಎರಡೂ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ, ಮನಸ್ಸಿದ್ರೆ ನೀವು ಎಲ್ಲಿ ಬೇಕು ಮಾಡ್ಬೋದು. ನಾವು ನನಗಿಲ್ಲ ನನ್ನ ಸಂಸ್ಥೆದೇ ನನ್ನ ಉದ್ಯೋಗನೇ ಅಷ್ಟೇ ನನಗೆ ಅಂತಂದಾಗ ನಾನು ಅಷ್ಟಿಗೆ ಸೀಮಿತ ಆಗ್ಬಿಡ್ತೇನೆ. ನನ್ನ ಸಂಸ್ಥೆ ಜೊತೆಗೆ ನನ್ನ ಕೆಲಸದ ಜೊತೆಗೆ ನಾನು ಬೇರೆ ಸಂಸ್ಥೆ ಜೊತೆ ಸೇರಿಕೊಂಡಾಗ ನನ್ನ ಜೊತೆ ಕಾಂಟ್ಯಾಕ್ಟ್ ಬೆಳೀತದೆ, ನನ್ನ ಉದ್ಯೋಗನೂ ಹೆಚ್ಚಾಗ್ತದೆ, ನನಗೆ ಜನಗಳ ಪರಿಚಯ ಆಗ್ತದೆ, ನಾನು ಅಪ್ಡೇಟ್ ಆಗ್ತೇನೆ. ಈಗ ಬೇರೆ ಥರ ಚಾಲೆಂಜ್ ಬಂದಿರುತ್ತೆ. ಈಗ ನನಗೊಂಥರ ಚಾಲೆಂಜ್ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಥರ ಚಾಲೆಂಜ್ ಇರುತ್ತೆ. ಅದನ್ನೆಲ್ಲ ಹಂಚ್ಕೊಂಡಾಗ ಆ ಚಾಲೆಂಜಿಂದ ನಾವು ಹೇಗೆ ಆಚೆ ಬರಬೇಕು ಅನ್ನೋದನ್ನು ತಿಳ್ಕೊಳ್ತೀವಿ ನಾವು. ಇದ್ರ ಜೊತೆ ತಮ್ಮ ಫ್ಯಾಮಿಲಿಯವರು ಯಾವ ರೀತಿ ನಿಮ್ಗೆ ಸಪೋರ್ಟ್ ಕೊಡ್ತಿದ್ದಾರೆ ಸರ್? ಒಂದು ಬಿಸ್ನೆಸ್ ಅವ್ರಿಗೆ ಗೊತ್ತಿದೆ, ಬಿಸ್ನೆಸ್ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಹಾಗಾಗಿ ಅವರ ಸಂಪೂರ್ಣ ಸಹಕಾರ ನನಗಿದೆ. ಸೊ ಮೂಲತಃ ಅವರು ಸಹ ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ನನ್ನ ಮನೆ ಮಗನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದೇನೆ. 2 ವರ್ಟಿಕಲ್ ಅವ್ನು ನೋಡ್ತಾ ಇದ್ದೇನೆ. ನನ್ನ ಶ್ರೀಮತಿಯವರು ಫ್ಯಾಕ್ಟ್ರಿ ನೋಡ್ಕೊಳ್ತಾ ಇದ್ರು ಸ್ವಲ್ಪ ದಿವಸ. ನನ್ನ ತಾಯಿ ಹುಷಾರಿದ್ದರಿಂದ ಅವ್ರ ಮನೆಗೆ ಬಂದಿದ್ದಾರೆ. ಬಟ್ ಮುಂದೆ ಯಾವತ್ತಾದರೂ ಅವ್ರು ಬಂದು ಅವರಿಗೂ ಪೂರ್ತಿ ನಾಲೆಡ್ಜ್ ಇದೆ. ಹಾಗಾಗಿ ಶಿ ಈಸ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅವರು. ಸೊ ಹಾಗಾಗಿ ಅವರು ಸಹ ನಮ್ಮ ಜೊತೆ ಸಹಕರಿಸ್ತಾರೆ, ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಈಗ ಅಧ್ಯಕ್ಷ ಆಗಿದ್ರ ಯಾರೇ ವಿಷಯ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ವಿಶಸ್ ನನ್ನ ಕಡೆಯಿಂದ ಏನಂದ್ರೆ, ಈ ಕನ್ಸ್ಟ್ರಕ್ಷನ್ ಫೆಟರ್ನಿಟಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನಾನು ನನ್ನ ಕೈಲಾದ ಒಂದು ಅವ್ರನ್ನ ಸ್ಪಂದಿಸಬೇಕು ಅಂತ ಏನಿದ್ದೀನಿ, ಅವ್ರ ಜೊತೆಗೆ ನಾನು ಸೇರ್ಕೊಳ್ತೀನಿ. ಅವರೆಲ್ಲರಿಗೂ ಒಳ್ಳೇದಾಗಲಿ. ಅವ್ರ ಜೊತೆಗೆ ನಾನು ಸೇರಿಕೊಂಡು ಅವ್ರಿಗೆ ಬೇಕಾದ ಸಮಸ್ಯೆಗಳೇನಿದೆ ಅವನ್ನೆಲ್ಲವನ್ನು ತಿಳ್ಕೊಂಡು ಅವನ್ನೆಲ್ಲವನ್ನು ಸರಿ ಮಾಡುವಂಥ ಪ್ರಯತ್ನ ಮಾಡಲಿಕ್ಕೆ ನಾನು ಸ್ಪಂದಿಸ್ತೇನೆ.